IPL 2027 ನಲ್ಲಿ ಮೂರು ಬಿಗ್ ಟೀಮ್ ಬಗ್ಗೆ ಬೂಮ್ 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 ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ನಾವು ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಸಾಕು. ಫಸ್ಟ್ ಅಪ್ಡೇಟ್, SRH, DC ಮತ್ತು CSK ಈ ಮೂರು ಟೀಮ್ದವರು ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ IPL 2027 ಗೋಸ್ಕರ. ಫಿಟ್ನೆಸ್ ಟ್ರೈನಿಂಗ್ ನ ಮಾಡ್ತಾ ಇದ್ದಾರೆ. ಸೊ ಬಿಫೋರ್ ಆ ಒಂದು ರಿಟೆನ್ಷನ್ ಮತ್ತು ರಿಲೀಸಿಂಗ್ ಪ್ರೋಸೆಸ್ ಇರುತ್ತೆ. ಆ ಒಂದು ಪ್ರೋಸೆಸ್ ಗಿಂತ ಮುಂಚೆ ನಾವು ಯಾವ ಪ್ಲೇಯರ್ಗೆ ಪಿಕ್ ಮಾಡಬೇಕು, ಯಾವ ಪ್ಲೇಯರ್ ಹತ್ರ ಏನತ್ರ ಆ ಒಂದು ಫಿಟ್ನೆಸ್ ಇಶ್ಯೂ ಇದೆಲ್ಲಾನು ಅಬ್ಸರ್ವ್ ಮಾಡಿ ಒಂದು ಪ್ರಾಪರ್ ನಿರ್ಧಾರಕ್ಕೆ ಬರಲಿದ್ದಾರೆ SRH, CSK ಮತ್ತು DC ಟೀಮ್ ಅಲ್ಲಿ ಆಲ್ಸೋ ಟು KL ರಾಹುಲ್ ಆಸ್ ಎ ಕ್ಯಾಪ್ಟನ್ ಆಗಿ ಆಗುವಂತಹ ಚಾನ್ಸ್ ಇದೆ ಅಂತೇಳಿ ರೇವ್ ಸ್ಪೋರ್ಟ್ಸ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ರೇವ್ ಸ್ಪೋರ್ಟ್ಸ್ ಒಂದಲ್ಲ, ಬರೋಬ್ಬರಿ ಕೆಲವೊಂದು ಮ್ಯಾಸಿವ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಟ್ರೇಡ್ ಬಗ್ಗೆ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ, ಸ್ವಲ್ಪ ವೇಟ್ ಮಾಡಿ. ಈಗ ನಾವು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಸೊ KL ರಾಹುಲ್ ಆಲ್ಸೋ ಟು DC ಟೀಮ್ ಅನ್ನು ಲೀಡ್ ಮಾಡಲಿದ್ದಾರೆ ಅಂತೇಳಿ ರೋಹಿತ್ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು SRH ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಮೇನ್ ಪಾಯಿಂಟ್, ಪ್ಯಾಟ್ ಕಮಿನ್ಸ್ ಅವರು ಎಷ್ಟಕ್ಕೆ ನೆಕ್ಸ್ಟ್ IPL 2027 ನಲ್ಲಿ ಅವೈಲೇಬಲ್ ಇದ್ದಾರಾ ಅಥವಾ ಇಲ್ಲ, ಕ್ಲಿಯರ್ ಕಟ್ ಆಗಿ ನಮಗೆ ಇನ್ಫಾರ್ಮೇಶನ್ ಕೊಡಿ ಅಂತೇಳಿ ಪ್ಯಾಟ್ ಕಮಿನ್ಸ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ದ ಆಶಸ್ ಇದಾವೆ, ವರ್ಲ್ಡ್ ಕಪ್ ಇದೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಸೀರೀಸ್ ಇದೆ ಅವರಿಗೆ. ಸೊ ಆ ಒಂದು ಸೀರೀಸ್ ವಿರುದ್ಧ ಪ್ಯಾಟ್ ಕಮಿನ್ಸ್ ಅವೈಲೇಬಲ್ ಇರೋದು ಬಹಳ ಕಷ್ಟ. ಸೊ ಇದೇ ಒಂದು ವ್ಯೂನ ಮೇಲೆ ನೀವೇನಾದ್ರೂ ನಮಗೆ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟರೆ ನಾವು ನೆಕ್ಸ್ಟ್ IPL 2027 ನಲ್ಲಿ SRH ಟೀಮ್ ಅಲ್ಲಿ ಯಾರಿಗೆ ನಾವು ಕ್ಯಾಪ್ಟನ್ಸಿ ಮಾಡ್ಬೇಕಂದ್ರೆ ನಾವು ಥಿಂಕ್ ಮಾಡ್ತೀವಿ ಅಂತ ಇನ್ಫಾರ್ಮೇಶನ್ ಇದೆ. ಏನಾದ್ರೂ ಪ್ಯಾಟ್ ಕಮಿನ್ಸ್ ನನ್ನ ಕೈಲಿ ಬರಕ್ ಆಗಲ್ಲಪ್ಪ ಅಂದ್ರೆ ಸೊ ಫ್ರಂಟ್ ರನ್ ಅಲ್ಲಿ ಇಶಾನ್ ಕಿಶನ್ ಅವರು ಇದ್ದಾರೆ, ಅವರೇ ಆಸ್ ಎ ಕ್ಯಾಪ್ಟನ್ ಆಗಿ SRH ಟೀಮ್ ಅನ್ನು ಲೀಡ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಮಗೆ ಮುಂದೆ ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ಇನ್ಫಾರ್ಮೇಶನ್ ಇದೆ, ಒಂದು ಮೀಟಿಂಗ್ ಇರುತ್ತೆ. ಸೊ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. DC ಆಗಲಿ, SRH ಆಗಲಿ ಮತ್ತು CSK ಈ ಮೂರು ಟೀಮ್ನವರು ಆಲ್ರೆಡಿ ಪ್ರಿಪರೇಷನ್ ಬಿಗಿನ್ ಮಾಡಿದ್ದಾರೆ. ಸೊ ಯಾವೆಲ್ಲ ಪ್ಲೇಯರ್ಸ್ ಅವೈಲೇಬಲ್ ಇರ್ತಾರೆ, ಯಾವೆಲ್ಲ ಪ್ಲೇಯರ್ಸ್ ತರ ಫಿಟ್ನೆಸ್ ಇದೆ, ನಾವು ಯಾರಿಗೆ ರಿಟರ್ನ್ ಮಾಡಬೇಕು, ರಿಲೀಸ್ ಮಾಡಬೇಕು ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಟ್ರೈನಿಂಗ್ ಇರುತ್ತೆ. ಇದು ಸದ್ಯರುವಂತಹ CSK, DC ಮತ್ತು SRH ಟೀಮ್ಗಳು ಮೂರು ಟೀಮ್ಗಳು ಪ್ಲಾನ್ ಮಾಡಿದ್ದಾರೆ. ಈಗ ಮೇನು ಬರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಇದು ಚೆನ್ನೈ ಸೂಪರ್ ಕಿಂಗ್ ಫ್ಯಾನ್ಸ್ಗೆ ಸದ್ಯರುವಂತಹ ಸಿಚುವೇಶನ್ ಅಲ್ಲಿ ಇದಕ್ಕಿಂತ ಬಿಗ್ಗೆಸ್ಟ್ ಅಪ್ಡೇಟ್ ಯಾವುದಿಲ್ಲ ನನ್ನ ಪ್ರಕಾರ. ಚೆನ್ನಾಗಿ ಫಸ್ಟ್ ಕ್ಲಾರಿಫಿಕೇಶನ್, ರೋಹಿತ್ ಜುಗ್ಲನ್ ರೇವ್ ಸ್ಪೋರ್ಟ್ಸ್ ಇಂದ ಅಪ್ಡೇಟ್ ಮಾಡಿದರೆ ನಿನ್ನೆ ಯೂಟ್ಯೂಬ್ ಅಲ್ಲಿ ಲೈವ್ ಬಗ್ಗೆ ಎಲ್ಲಾ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸಾಕಷ್ಟು ಸ್ಪೆಕ್ಯುಲೇಷನ್ ಆಗ್ತಾ ಇದೆ. ಗೊತ್ತಿರದೆ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ. ಏನಾದ್ರೂ ಹಾರ್ದಿಕ್ ಪಾಂಡ್ಯ ಅವರು ಚೆನ್ನೈಗೆ ಬರಬೇಕಾದ್ರೆ ಚೆನ್ನೈಯಿಂದ ಡೆವಾಲ್ಡೋ ಬ್ರೇವಿಸ್ ಆಗಲಿ, ಆಯುಷ್ ಮಾತ್ರ ಆಗಲಿ, ಶಿವಮ್ ದುಬೆ ಆಗಲಿ ಇವರೆಲ್ಲರ ಹೆಸರು ಕೇಳಿ ಬರ್ತದೆ. ಆದ್ರೆ ಯಾವುದೇ ಕಾರಣಕ್ಕೂ ಡೆವಾಲ್ಡೋ ಬ್ರೇವಿಸ್ ಮತ್ತು ಆಯುಷ್ ಮಾತ್ರ ಡಿಸ್ಕಷನ್ ಆಗಿಲ್ಲ, ಕೇವಲ ಶಿವಮ್ ದುಬೆ ಅವರ ಡಿಸ್ಕಷನ್ ಮಾತ್ರ ಆಗಿದೆ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಹಾರ್ದಿಕ್ ಪಾಂಡ್ಯ ಚೆನ್ನೈಗೆ ಎಂಟ್ರಿ ಕೊಟ್ರೆ ಯಾವುದೇ ಕಾರಣಕ್ಕೂ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಮಾಡಂಗಿಲ್ಲ, ಸಂಜು ಸ್ಯಾಮ್ಸನ್ ಕೂಡ ಕ್ಯಾಪ್ಟನ್ಸಿ ಮಾಡಂಗಿಲ್ಲ. ನೆಕ್ಸ್ಟ್ IPL ನಲ್ಲಿ ಋತುರಾಜ್ ಗಾಯಕ್ವಾಡ್ ಆಸ್ ಎ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಮಾಡ್ತಾರೆ ಅಂತೇಳಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಬಹಳ ರೇರ್ ಇದು. ಯಾಕಂದ್ರೆ ಒಂದ್ಸ ಹಾರ್ದಿಕ್ ಪಾಂಡ್ಯ ಅವರು ಚೆನ್ನೈಗೆ ಎಂಟ್ರಿ ಕೊಟ್ರೆ ಅವರೇ ಕ್ಯಾಪ್ಟನ್ಸಿ ಮಾಡುವಂತ ಚಾನ್ಸ್ ಇರುತ್ತೆ. ಬಟ್ ನೋಡಮ್ಮ ಏನಾಗುತ್ತೆ ಮುಂದೆ ಅಂತೇಳಿ. ಯಾಕಂದ್ರೆ ಈ ಒಂದು ಟ್ರೇಡ್ ಆಗೋಕೆ ಮೇನ್ ರೀಸನ್ ಅದು MSD ಅವರು ಏನಂತಾರೆ ಅದನ್ನ ಹಾರ್ದಿಕ್ ಪಾಂಡ್ಯ ಅವರು ಫಾಲೋ ಮಾಡ್ತಾರೆ. ಏನಾದ್ರೂ MSD ಅವರು ಇಲ್ಲಪ್ಪ ಋತುರಾಜ್ ಗಾಯಕ್ವಾಡ್ ಅವರ ಕ್ಯಾಪ್ಟನ್ಸಿ ಅಂಡರ್ ಅಲ್ಲಿ ನೀನು ಆಡಪ್ಪ ಅಂದ್ರೆ ಅವರು ಕಣ್ಣು ಮುಚ್ಚಿ ಆಡ್ತಾರೆ, ಅದ್ರ ಬಗ್ಗೆ ನೋ ಡೌಟ್. ಅಂತ ಒಂದು ಬಾಂಡ್ ಇದೆ ಇಬ್ರದ್ದು. ಬಟ್ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಕಂಟಿನ್ಯೂ ಮಾಡಬಹುದು, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಮಾಡಬಹುದು ಅಂತ ಇದೆ. ನೋಡಮ್ಮ ಏನಾಗುತ್ತೆ. ನೆಕ್ಸ್ಟ್ ವೀಕ್ ಅಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಇನ್ನೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್, ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ಸಾಕಷ್ಟು ಇನ್ಫಾರ್ಮೇಶನ್ CSK ಇದೆ. ಯಾಕಂದ್ರೆ ಸದ್ಯ ಟ್ರೆಂಡ್ ಇರೋದು ಅದು ಸಾಕಷ್ಟು ಚೇಂಜ್ ಮಾಡ್ತಿರೋದು ಅದು ಚೆನ್ನೈ ಮಾತ್ರನೇ. ಸೊ ಅದೇ ಒಂದು ಏನ ಮೇಲೆ ಸಾಕಷ್ಟು ಇನ್ಫಾರ್ಮೇಶನ್ ಚೆನ್ನೈ ಬಗ್ಗೆ ಬರ್ತದೆ. ಮತ್ತೆ ನೀವು ಬೇರೆ IPL ಫ್ಯಾನ್ಸ್ ಏನಪ್ಪ ಬರೀ ಚೆನ್ನೈ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀಯಾ, ಚೆನ್ನೈ ಫ್ಯಾನ್ ಅಂತ ಹೇಳಿ ಕೇಳ್ಕೋಬೇಡಿ, ಓಕೆನಾ? ಯಾಕಂದ್ರೆ ಸದ್ಯ ಟೀಮು ಎಲ್ಲ ಕೆಟ್ಟೋಗಿರೋದು ಚೆನ್ನೈ ಟೀಮ್ದು. ಸೊ ಆ ಒಂದು ವ್ಯೂನ ಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಎಲ್ಲರೂ ಒಂದು ಸರಿಯಾಗಿ ಮಾಡ್ತಾ ಇದ್ದಾರೆ. ಏನ್ ಮಾಡಬೇಕು, ನಾವು ಏನೆಲ್ಲ ಪ್ಲಾನ್ಸ್ ಮಾಡಬೇಕು, ಯಾರಿಗೆ ನಾವು ಕೋಚ್ಗೆ ಪಿಕ್ ಮಾಡಬೇಕು, ಯಾರಿಗೆ ನಾವು ಕ್ಯಾಪ್ಟನ್ಸಿ ಮಾಡಬೇಕು, ಯಾರಿಗೆ ನಾವು ಟ್ರೇಡ್ ಮಾಡ್ಬೇಕಂತ ಹೇಳಿ ಸಾಕಷ್ಟು ಆ ಟೀಮಿಂದ ಇನ್ಫಾರ್ಮೇಶನ್ ಬರ್ತದೆ ಅಷ್ಟೇ. ಸೊ ಆ ಇನ್ಫಾರ್ಮೇಶನ್ ಯಾವ ಟೀಮಿಂದ ಬರುತ್ತೆ ಆ ಒಂದು ಟೀಮ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ನಂದು ಅಷ್ಟೇ. ಏನಪ್ಪ ಅಂದ್ರೆ ರೋಹಿತ್ ಜುಗ್ಲನ್, ಇದು ನಾಳೆ ತಳ ಖುದ್ದಾಗಿ ರೇವ್ ಸ್ಪೋರ್ಟ್ಸ್ ನ ರಿಪೋರ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ಯೂಟ್ಯೂಬ್ ಅಲ್ಲಿ ನಾನು ಲೈವ್ ಮಾಡಿದ್ದೀನಿ ಅವರ ವಿಡಿಯೋ. ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ.
ನೆಕ್ಸ್ಟ್ ವೀಕಲ್ಲಿ ಚೆನ್ನೈದು ಒಂದು ಟ್ರೈನಿಂಗ್ ಕ್ಯಾಂಪ್ ಇರುತ್ತೆ, ಬರೋಬ್ಬರಿ 2 ದಿನ. ಈ ಒಂದು ಟ್ರೈನಿಂಗ್ ಕ್ಯಾಂಪಲ್ಲಿ ಎಲ್ಲಾ ಪ್ಲೇಯರ್ಸ್ಗೆ ಇನ್ವೈಟ್ ಮಾಡ್ತಾ ಇದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್. ಎಲ್ಲಾ ಪ್ಲೇಯರ್ಸ್ ಪಾರ್ಟಿಸಿಪೇಷನ್ ಮಾಡಿದ್ಮೇಲೆ ಅವರು ಯಾವ ರೀತಿ ಫಿಟ್ ಇದ್ದಾರೆ, ಯಾರಿಗೆ ನಾವು ರಿಟರ್ನ್ ಮಾಡಬೇಕು, ಯಾರಿಗೆ ನಾವು ರಿಲೀಸ್ ಮಾಡಬೇಕು ಮತ್ತು ಟ್ರೇಡ್ ಬಗ್ಗೆ ಅವರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಪ್ಲೇಯರ್ಸ್ಗೆ. ಸೊ ವಿ ಡೋಂಟ್ ನೋ ಎಂಐದವರು ಯಾವ ಪ್ಲೇಯರ್ಗೆ ಕೇಳಿದ್ದಾರೆ. ಒಂದು ಶಿವಮ್ ದುಬೆ ಕನ್ಫರ್ಮ್ ಆಗ್ತಾ ಇದೆ, ಆದ್ರೆ ಅವರ ಜೊತೆ ಇನ್ನು ಕೆಲವೊಬ್ರು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಯಾವ್ದೇ ಕಾರಣಕ್ಕೂ ಡೆವಾಲ್ಡೋ ಬ್ರೇವಿಸ್, ಆಯುಷ್ ಮಾತ್ರೆ ಅಲ್ಲ. ಸೊ ನೀವು CSK ಫ್ಯಾನ್ಸ್ ರಿಲ್ಯಾಕ್ಸ್ ಆಗ್ಬಿಡಿ. ಯಾವ್ದೇ ಕಾರಣಕ್ಕೂ ಡೆವಾಲ್ಡೋ ಬ್ರೇವಿಸ್, ಆಯುಷ್ ಮಾತ್ರೆ ಹೋಗ್ತಾ ಇಲ್ಲ, ಅವರು ಚೆನ್ನೈಯಲ್ಲಿ ಆಡ್ತಾ ಇದ್ದಾರೆ. ರಿಲ್ಯಾಕ್ಸ್ ಆಗಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ, ಅದು ರೋಹಿತ್ ಜುಗ್ಲನ್. ಈಗ ಮೇನ್ ಪಾಯಿಂಟ್ ಏನಪ್ಪ ಅಂದ್ರೆ, ರೋಹಿತ್ ಜುಗ್ಲನ್ ಅವರ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಡನ್ ಆಗಿದೆ. ಚೆನ್ನೈಗೆ ಹಾರ್ದಿಕ್ ಪಾಂಡ್ಯ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಐ ಮೀನ್ ಒಬ್ಬ ಬಿಗ್ ಸ್ಪೋರ್ಟ್ಸ್ ರಿಪೋರ್ಟರ್ ಈ ತರ ಕನ್ಫರ್ಮ್ ಆಗಿ ಹಾರ್ದಿಕ್ ಪಾಂಡ್ಯ ಅವರು ಚೆನ್ನೈಗೆ ಟ್ರೇಡ್ ಆಗಿದ್ದಾರೆ ಅಂದ್ರೆ ಆದಂಗೆ ಸರಿ ಗುರು. ಜಸ್ಟ್ ಪೇಪರ್ ವರ್ಕ್ ಆಗಬೇಕಾಗಿದೆ, ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಬೇಕಾಗಿದೆ. ಸೊ ಪ್ರತಿಯೊಬ್ಬ ಚೆನ್ನೈ ಫ್ಯಾನ್ಸ್ ನೀವು ರಿಲ್ಯಾಕ್ಸ್ ಆಗಿ, ಹಾರ್ದಿಕ್ ಪಾಂಡ್ಯ ಅವರು ಚೆನ್ನೈಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಆದ್ರೆ ಶಿವಮ್ ದುಬೆ ಹೋಗ್ತಾ ಇದ್ದಾರೆ, ಬಟ್ ಅವ್ರ ಜೊತೆ ಯಾರು ಹೋಗ್ತಿದ್ದಾರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಬಟ್ ಕನ್ಫರ್ಮ್ ಟ್ರೇಡ್ ಅಂತ ಇನ್ಫಾರ್ಮೇಶನ್ ಇದೆ, ಹಾರ್ದಿಕ್ ಪಾಂಡ್ಯ ಅವರು ಚೆನ್ನೈಗೆ ಕನ್ಫರ್ಮ್ ಅಂತೇಳಿ. ಏನಾಗುತ್ತೆ ಈಗ ಚೆನ್ನೈ ಸೂಪರ್ ಕಿಂಗ್ಸ್ ಫ್ಯೂಚರ್? ವಾಟ್ ಇಸ್ ದ ಪ್ಲೇಯಿಂಗ್ 11? ಯಾರು ಕ್ಯಾಪ್ಟನ್ಸಿ, ಯಾರು ವಾಯ್ಸ್ ಕ್ಯಾಪ್ಟನ್, ಟ್ರೇಡ್ ಹೆಂಗಾಗಿದೆ ಅದ್ರ ಬಗ್ಗೆ ಸೀಕ್ರೆಟ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ. ನೆಕ್ಸ್ಟ್ ವೀಕಲ್ಲಿ ಟ್ರೈನಿಂಗ್ ಕ್ಯಾಂಪ್ ಇದೆ, ಆ ಒಂದು ಟ್ರೈನಿಂಗ್ ಕ್ಯಾಂಪ್ ಆಗಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಬಟ್ ಅಟ್ ದ ಮೂಮೆಂಟ್ ಚೆನ್ನಾಗಿ ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಆಗಿದ್ದಾರೆ ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾರೆ ರೋಹಿತ್ ಜುಗ್ಲನ್. ನೆಕ್ಸ್ಟ್ ಅಪ್ಡೇಟ್, ಸ್ಟೆಫನ್ ಫ್ಲೆಮಿಂಗ್ ಅವರು ಯಾವಾಗ CSK ಹೆಡ್ ಕೋಚ್ ಇಂದ ಔಟ್ ಆದ್ರು, ಈಗ ಟೆಲಿಗ್ರಾಫ್ ಈ ಒಂದು ರಿಪೋರ್ಟ್ ನ ಪ್ರಕಾರ ಇಂಗ್ಲೆಂಡ್ಗೆ ಆಸ್ ಎ ಟೆಸ್ಟ್ ಕೋಚ್ ಆಗಿ ಅವರು ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಇದೆ, ಬೇಗ ನಿಮ್ಮ ಕ್ವಶನ್ ಕಮೆಂಟ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಹೋಗ್ತದ ಪ್ರತಿಯೊಬ್ಬ IPL ಫ್ಯಾನ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಯಾಕಪ್ಪ ಅಂದ್ರೆ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಇನ್ಸೈಡ್ ರಿಪೋರ್ಟ್ ಏನಿದೆ, ಅಫಿಷಿಯಲ್ ಅಪ್ಡೇಟ್ಸ್ ಎಲ್ಲಾನು ಕೊಡ್ತಾ ಇರ್ತೀನಿ. ಆದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ, ಆಲ್ ನೋಟಿಫಿಕೇಶನ್ ಮಾಡೋದ್ರ ಮಾತ್ರ ಮರಿಬೇಡಿ. ನಿನ್ನೆ ಒಂದ್ ದಿವಸ ವಿಡಿಯೋ ಮಾಡಿಲ್ಲ, ಸ್ವಲ್ಪ ಬಿಸಿ ಇದ್ರಿಂದ. ಸೊ ಇವತ್ತು ಸಾಕಷ್ಟು ಇನ್ಫಾರ್ಮೇಶನ್ ಬಂದಿದ್ದಾವೆ. ನೆಕ್ಸ್ಟ್ ಇನ್ನೊಂದು ಫ್ಯೂ ಅವರ್ಸ್ ಅಲ್ಲಿ ಮತ್ತೆ ಇನ್ಫಾರ್ಮೇಶನ್ ಬರ್ತವೆ ಬೇರೆ ಬೇರೆ ಟೀಮ್ ಇಂದ. ಆ ಒಂದು ಇನ್ಫಾರ್ಮೇಶನ್ ನಾನ್ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ, ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಪಿನ್ ಮಾಡಿರ್ತೀನಿ, ಹೋಗಿ ಪ್ರತಿಯೊಬ್ಬ IPL ಫ್ಯಾನ್ ಜಾಯ್ನ್ ಆಗಿ. ಯಾಕಪ್ಪ ಅಂದ್ರೆ ಅಲ್ಲಿ ಮಾತ್ರ ಫಾಸ್ಟ್ ಆಗಿ ಪ್ರತಿಯೊಂದು ಕ್ರಿಕೆಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಹೋಗಿ ಜಾಯ್ನ್ ಆಗಿ, ಸಿಗೋಣ.